ಫಸ್ಟ್ ಬ್ಯಾಕ್ ಟು ಬ್ಯಾಕ್ 2 ಬಾಲ್ ಡೌನ್ ಆಗ್ತಾ ಇರೋದು, ರನ್ಸ್ ಬರ್ತಾ ಇಲ್ಲ, ಲೆಗ್ ಬಾಲ್ ಅಂತ ಕಾಲ್ ಕೊಡ್ತಾ ಇರೋದು ಅಂಪೈರ್ಸ್ ಇಲ್ಲಿ. ಮೊನ್ನೆ ಬಾಲ್ ಬಿಗ್ ಶಾಟ್ ಯೋಚನೆ ಮಾಡ್ತಾರೆ, ಬಟ್ ಪ್ರೊಡಕ್ಷನ್ ಇದೆ ಅಲ್ಲಿ. ಶಾಟ್ ಅಕ್ಷಾ ಕವರ್ಸ್ ಅಲ್ಲಿ ರನ್ಸ್ಗೆ ಅವಕಾಶ ಕೊಡೋದಿಲ್ಲ. ಆದರೆ 2 ಮ್ಯಾಚ್ ಅಲ್ಲಿ ಕೂಡ ವಿಕ್ಟರಿ ಕಂಡಿದೆ. ಸೂಪರ್ ಬಾಕ್ ಬೌಲಿಂಗ್ ಮಾಡಿರುವಂತ ಟೀಮ್ ಇಲ್ಲಿ. ಇದು ಸೂಪರ್ ಶಾಟ್ ಬಿರ್ತ್ ಕೊಡ್ತಾರೆ, ಸ್ಕ್ವೇರ್ ಲೆಗ್ ಮೇಲೆ ತಾಕುವಂತ ಪ್ರಯತ್ನ ಮಾಡ್ತಾ ಇರುವಂತದ್ದು. ಜಸ್ಟ್ 1 ರನ್ನಿಗೆ ಅಷ್ಟೇ ಅವಕಾಶ ಬರುತ್ತೆ ಇಲ್ಲಿ. ಮಾತಾಡೋದು ಕೇಳಿಸ್ತಿಲ್ಲ. ಕೈ ಭಾಷೆ, ನೀನು ಕೈ ಭಾಷೆ ಕೇಳಿಸ್ತಿದೆ ಅಷ್ಟೇ. ಶಾರ್ಟ್ ರೇಸಿಂಗ್ ಡೆಲಿವರಿ ಪುಲ್ ಮಾಡ್ತಾರೆ ಇಲ್ಲಿ. ಮಿಡ್ ವಿಕೆಟ್ ಏರಿಯಾ ಪ್ರೊಡಕ್ಷನ್ ಇದೆ. ಸೂಪರ್ ಫೀಲ್ಡಿಂಗ್, ಫಸ್ಟ್ ಬ್ರೇಕ್ ಥ್ರೂ ಬರುತ್ತೆ ಇಲ್ಲಿ. ಒಳ್ಳೆ ಕ್ಯಾಚ್ ತಗೊಳ್ತಾರೆ ಮಿಡ್ ವಿಕೆಟ್ ಏರಿಯಾದಲ್ಲಿ. ಅವರೊಂದು ಕಾಲ್ ಬರುತ್ತೆ ಅಂಪೈರ್ಸ್ ಕಡೆಯಿಂದ. ಸೂಪರ್ ಕ್ಯಾಚ್ ಅನ್ನು ತಗೊಳ್ತಾರೆ ಇಲ್ಲಿ ಮಿಡ್ ವಿಕೆಟ್ ಏರಿಯಾದಲ್ಲಿ. ಒಳ್ಳೆ ಫೀಲ್ಡ್ ಸೆಟ್ ಕೂಡ. ವಿಶ್ವವಾಣಿ ವರ್ಸಸ್ ವಾರ್ತಾ ಭಾರತಿ ನಡುವಣ ಈ ಒಂದು ಪಂದ್ಯ ಸಾಗ್ತಾ ಇರೋದು. ಸೆಕೆಂಡ್ ಓವರ್ ಬೌಲಿಂಗ್ ಬರ್ತಾರೆ ಇವಾಗ ಆದಿಲ್. ಬ್ಯಾಟ್ಸ್ಮನ್ ಇವಾಗ ರವೀಂದ್ರ. ಸೆಕೆಂಡ್ ಓವರ್ ಫಸ್ಟ್ ಬಾಲ್ ಬರುತ್ತೆ ಇಲ್ಲಿ. ನೋ ಬಾಲ್ ಅಂತ ಕಾಲ್ ಅಂಪೈರ್ಸ್ ಕಡೆಯಿಂದ. ಫ್ರೀ ಹಿಟ್ ಅವಕಾಶ ಕೊಡ್ತಾ ಇರುವಂಥದ್ದು. ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಇವಾಗ ಸ್ಟ್ರೈಕ್ ಅಲ್ಲಿ ಇರೋದು. ಫ್ರೀ ಹಿಟ್ ಬಾಲ್ ನಿಕ್ಕಾಗತ್ತೆ, ಬಟ್ ಗುಡ್ ಸ್ಟಾಪ್ ವಿಕೆಟ್ ಕೀಪರ್ ಕಡೆಯಿಂದ. ಅದು ರನ್ಸ್ಗೆ ಅವಕಾಶ ಕೊಡೋದಿಲ್ಲ. ಡಾಟ್ ಬಾಲ್ ಅಂತ ಸೇರ್ಪಡೆ ಆಗ್ತಾ ಇರೋದು ಸ್ಕೋರ್ ಬೋರ್ಡ್ನಲ್ಲಿ. ಸೂಪರ್ ಬೌಲಿಂಗ್ ಆದಿಯವರ ಕಡೆಯಿಂದ. ಆಡಿರುವಂಥ 2 ಮ್ಯಾಚ್ ಅಲ್ಲೂ ಕೂಡ ಟಾಪ್ ಕ್ವಾಲಿಟಿ ಎಕಾನಮಿನ ಉಳಿಸ್ಕೊಂಡಿರೋದು. ಇವತ್ತು ಕಂಟಿನ್ಯೂ ಮಾಡ್ತಾರೆ. ಎಲ್ಲಿಂದ ಸ್ಟಾಪ್ ಮಾಡಿದ್ರು ಅಲ್ಲಿಂದನೇ ಆದಿಲ್ ಕಂಟಿನ್ಯೂ ಮಾಡ್ತಾ ಇರೋದು. ಸಪೋರ್ಟ್ ಮಾಡಿ ಬೌಲರ್ ತಲೆ ಮೇಲೆ ಹೊಡೆಯುವಂತ ಯೋಚನೆ, ತಡೆಯಕ್ಕೆ ಚಾನ್ಸೇ ಇಲ್ಲ. ಫೀಲ್ಡರ್ ಇರೋದಿಲ್ಲ ಅಲ್ಲಿ. ಸ್ಟ್ರೈಟ್ ಡೌನ್ ದ ಹೇರ್ ಹೊಡೆದಿರೋದು. ಕ್ರಾಕ್ ಮಾಡ್ತಾರೆ ಇಲ್ಲಿ. ಬೌಂಡ್ರಿ ಅಂತ ಕಾಲ್ ಬರುತ್ತೆ ಅಂಪೈರ್ಸ್ ಕಡೆಯಿಂದ. ಸೂಪರ್ ಶಾಟ್ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಕಡೆಯಿಂದ. ಸುಧಾಕರ್ ಕಡೆಯಿಂದ ಬಂದಂತ ಬೌಂಡ್ರಿ ಇದು. ಸ್ಟಪೌಟ್ ಯೋಚನೆ ಮಾಡ್ತಾರೆ ಇಲ್ಲಿ. ಹೈಟ್ ಪರಿಶೀಲನೆ ಮಾಡಬೇಕಾಗುತ್ತೆ ಅಲ್ಲಿ. ವಿಕೆಟ್ ಪರಿಶೀಲನೆ ಮಾಡಬೇಕಾಗುತ್ತೆ. ಡೌಟಲ್ಲಿ ಇದ್ದಾರೆ ಅಂಪೈರ್ಸ್. ಟಿವಿ ಅಂಪೈರ್ ಕಡೆ ಹೋಗ್ತಾರೆ ಇವಾಗ. ಥರ್ಡ್ ಅಂಪೈರ್ ಯಾವ ಥರ ಡಿಸಿಷನ್ ಕೊಡ್ತಾರೆ ಅಂತ ನೋಡಬೇಕಾಗತ್ತೆ ಇಲ್ಲಿ. ಫಾರ್ ದ ಫಸ್ಟ್ ಟೈಮ್ ಇನ್ ಕರ್ನಾಟಕ ಹಿಸ್ಟ್ರಿಯಲ್ಲಿ ಈ ಥರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು. ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ನಡೀತಾ ಇರುವಂಥ ಕಾರ್ಯಕ್ರಮ ಇದು. KMCL ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಧೂರಿಯಾಗಿ ಆಯೋಜನೆ ಮಾಡ್ತಾ ಇದ್ದಾರೆ. ಮಹಿಳೆಯರ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವಂಥ ಮಹತ್ವದ ಉದ್ದೇಶವನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. 24 ಮೀಡಿಯಾ ತಂಡಗಳು ಭಾಗವಹಿಸಿದ ಕಾರ್ಯಕ್ರಮ. 10 ಲಕ್ಷ ರೂಪಾಯಿ ವಿಜೇತ ತಂಡಕ್ಕೆ ಕೊಡುವಂಥ ಅತಿ ದೊಡ್ಡ ಮಟ್ಟದ ಕಾರ್ಯಕ್ರಮ. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಟೆನ್ನಿಸ್ ಕ್ರಿಕೆಟ್ ಕರ್ನಾಟಕ ಹಿಸ್ಟ್ರಿಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಇದು ಸ್ಪಾಟ್ ಡೆಲಿವರಿ ಅಂತ ಕಾಲ್ ಕೊಡ್ತಾ ಇದೆ ಅಂಪೈರ್ಸ್. ಔಟ್ ಅಂತ ಬರುತ್ತೆ. ಸ್ಟೆಪ್ಔಟ್ ಆಗುವಂತ ಯೋಚನೆ ಮಾಡಿರೋದು ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಸುಧಾಕರ್ ಅವರು. ಬಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ವಿಕೆಟ್ಸ್ ಅನ್ನ ಕಳ್ಕೊಳ್ತಾರೆ ಇಲ್ಲಿ. ಬೇಗನೆ ಈ ಒಂದು ಮ್ಯಾಚ್ ಅನ್ನ ಮುಗಿಸಬೇಕಾದಂತ ಪರಿಸ್ಥಿತಿ ಇದೆ. ಮೊದಲಿಂದನೇ ಹೇಳ್ತಾ ಇದ್ದೀವಿ, ನಿರ್ದಿಷ್ಟ ಟೈಮ್ ಇದೆ ಒಂದು ಗ್ರೌಂಡ್ಗೆ. ಅದರೊಳಗೆ ನಾವು
ಮ್ಯಾಚನ್ನು ಮುಗಿಸಿ ಗ್ರೌಂಡ್ ಖಾಲಿ ಮಾಡಬೇಕಾಗತ್ತೆ. ಬನ್ನಿ ಬ್ಯಾಟ್ಸ್ಮನ್ ಬೇಗ ಬರ್ತಾರೆ. ನಗುಮುಖದ ಒಡೆಯ ಫಸ್ಟ್ ಮ್ಯಾಚಲ್ಲಿ ಇಡೀ ಟೀಮಲ್ಲಿ ಕಾಣಿಸಿದ ಒಬ್ಬರೇ ಒಬ್ಬರು. ಬೌಲಿಂಗ್ ಬ್ಯಾಟಿಂಗ್ ಆಗಿರ್ಬೋದು ಆ್ಯಂಡ್ ಫೀಲ್ಡಿಂಗ್ ಆಗಿರ್ಬೋದು. ಪ್ರತಿ ಓವರಲ್ಲೂ ಕೂಡ 1 ರಿಂದ 2 ಬಾಲ್, 2 ರಿಂದ 3 ಬಾಲ್, 3 ರಿಂದ 4 ಬಾಲ್ ಹೊಡ್ಕೊಂಡೋಗಿದ್ದು ಇದೇ ವ್ಯಕ್ತಿ ಹತ್ರ. ಆ್ಯಂಡ್ ಬ್ಯಾಟಿಂಗಲ್ಲಿ ಕೂಡ ಅಷ್ಟೇ ಫಿನಿಶಿಂಗ್ ಟಚಪ್ ಕೊಡೋದು ಲಾಸ್ಟ್ ಮಿನಿಟಲ್ಲಿ ಬಂದು ಬೌಂಡ್ರಿಯಿಂದ. ಇವಾಗ ಬರ್ತಾ ಇದ್ದಾರೆ ನವೀನ್ ಅವರು ಇಮಿಡಿಯೇಟ್ಲಿ ಗ್ರೌಂಡಿಗೆ ಇಳಿತಾ ಇರುವಂಥದ್ದು. ರೈಸಿಂಗ್ ಡೆಲಿವರಿ ಇದು, ಸೂಪರ್ ಬೌಲಿಂಗ್ ಇದು. ಶಾರ್ಟ್ ಲೆಂತಲ್ಲಿ ಆಗ್ತಾರೆ. ರೈಸಿಂಗ್ ಡೆಲಿವರಿ, ಯಾವುದೇ ರನ್ಸ್ಗೆ ಅವಕಾಶ ಕೊಡೋದಿಲ್ಲ ಇಲ್ಲಿ, ಆದಿಲ್ಲ. ಅವರು ಸೂಪರ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ಕೇವಲ 7ಕ್ಕೆ 2 ವಿಕೆಟ್ಸ್ ಅನ್ನ ಕಳ್ಕೊಂಡಿರುವಂಥದ್ದು ಇಲ್ಲಿ. ಇದು ಕೂಡ ಸೂಪರ್ ಆದಂತ ಒಂದು ಬೌಲಿಂಗ್ ಪ್ರದರ್ಶನ ಆದಿಲ್ ಕಡೆಯಿಂದ ನೋಡ್ತಾ ಇರೋದು ನಾವು. ಅವ್ರು ಕೂಡ ಕಂಪ್ಲೀಟ್ ಅಂತ ಕಾಲ್ ಕೊಡ್ತಾರೆ ಅಂಪೈರ್ಸ್. ಈ ಬೌಲರ್ ಇವಾಗ ಇರ್ಷಾದ್ ರೆಡಿ ಇರೋದು ಬೌಲಿಂಗ್ ದಾಳಿಗೆ. ನೋಡ್ಬೇಕಾಗುತ್ತೆ ಯಾವ ಥರ ಬೌಲಿಂಗ್ ಮಾಡ್ತಾರೆ ಅಂತ ಹೇಳಿ. 2 ಓವರ್ ಕಂಪ್ಲೀಟ್ ಆಗುತ್ತೆ. 7 ರನ್ ಕ್ರಿಯೇಟ್ ಮಾಡ್ಕೊಂಡಿರೋದು ಇಲ್ಲಿ ವಿಶ್ವವಾಣಿ ಟೀಮ್ ಅವರು. ಬರೀ ಫಸ್ಟ್ ಬಾಲ್ ಇರ್ಷಾದ್ ಓವರಲ್ಲಿ ಯಾವ್ದು ರನ್ಸ್ ಬರ್ತಾ ಇಲ್ಲ. ರವೀಂದ್ರ ಸ್ಟ್ರೈಕಲ್ಲಿ ಇರೋದು. ಫಸ್ಟ್ ಬಾಲ್ ಡಾಟ್ ಬಾಲ್ ಅಂತ ಕಾಲ್ ಕೊಡ್ತಾರೆ ಅಂಪೈರ್ ಇಲ್ಲಿ. ರವೀಂದ್ರ ಸ್ಟ್ರೈಕಲ್ ಆದ್ರೆ ನವೀನ್ ನಾನ್ ಸ್ಟ್ರೈಕಲ್ಲಿ. ಸೂಪರ್ ಆಗಿದೆ. ಮತ್ತೆ ಸಪೋರ್ಟ್ ಮಾಡುವಂತ ಯೋಚನೆ ಮಾಡ್ತಾ ಇರೋದು. ಬರೋದಿಲ್ಲ ರನ್ಸ್ ಇಲ್ಲಿ. ಬ್ಯಾಕ್ ಟು ಬ್ಯಾಕ್ 2 ಡಾಟ್ ಬಾಲ್. ಗೊತ್ತು ಅವರಿಗೆ ಟೈಮ್ ಇಲ್ಲ, ಬೇಗನೆ ಮುಗಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇರೋದು ಇಲ್ಲಿ ವಾರ್ತಾ ಭಾರತಿ ಟೀಮ್ ಅವರು. ಸೂಪರ್ ಶಾಟ್ ಬ್ಯಾಕ್ ಪುಟಲ್ಲಿ ಆಡ್ತಾರೆ. ಮಿಡ್ ವಿಕೆಟ್ ಏರಿಯಾ ಕಡೆಗೆ ಆದಿಲ್ ಅಲ್ಲಿ ಇರ್ತಾರೆ ಫೀಲ್ಡಿಂಗ್ ನಲ್ಲಿ. ಜಸ್ಟ್ 1 ರನ್ನಿಗೆ ಅವಕಾಶ ಬರುತ್ತೆ ಇಲ್ಲಿ. 1 ರನ್ನಿಂದ 8 ರನ್ನಿಗೆ ಸ್ಕೋರ್ ಮೂವ್ ಆಗುತ್ತೆ. 3ನೇ ಓವರ್, 3rd ಓವರ್ ನಡೀತಾ ಇರೋದು ಇಲ್ಲಿ. ಫಸ್ಟ್ ಓವರ್ ಅಲ್ಲಿ ಮುಸ್ತಫಾ ಬೌಲಿಂಗ್ ಮಾಡಿದ್ರೆ, 2nd ಓವರ್ ನಲ್ಲಿ ಆದಿಲ್ ಬೌಲಿಂಗ್ ಮಾಡ್ತಾರೆ. 3rd ಓವರ್ ನಲ್ಲಿ ಬೌಲಿಂಗ್ ಬಂದಿರೋದು ಇರ್ಷಾದ್ ಅವರು. ಸೂಪರ್ ಶಾಟ್ ಇದು. ಡೀಪ್ ಕವರ್ಸ್ ಕಡೆಗೆ ಏರಿಯಲ್ ರೂಟ್ ತಗೊಂಡಿರೋದು ನವೀನ್ ಅವರು. 2 ರನ್ನಿಗೆ ಅವಕಾಶ ಬರುತ್ತೆ ಇಲ್ಲಿ. 8 ರನ್ಸ್ ಇಂದ 10 ರನ್ ಕಂಪ್ಲೀಟ್ ಮಾಡ್ತಾರೆ ಶಿವಾನಿ ಟೀಮ್ ಅವರು. ಬ್ಯಾಕ್ಪಟಲ್ ಆಡುವಂತ ಯೋಚನೆ, ಭಿಕ್ಷಾ ಆಡೋ ಯೋಚನೆ ಮಾಡ್ತಾರೆ. ಬಟ್ ಕವರ್ಸ್ ಅಲ್ಲಿ ಪ್ರೊಡಕ್ಷನ್ ಇದೆ ಅಲ್ಲಿ. ಕ್ಯಾಚ್ ಹಿಡಿಯುವಂತ ಪ್ರಯತ್ನ ಮಾಡಿದ್ರು, ಮಿಸ್ಫೀಲ್ಡ್ ಮಾಡ್ತಾರೆ. ಬರ್ತಾ 2 ರನ್ ಮತ್ತೆ ಜೀವದಾನ ಕೊಡ್ತಾ ಇರೋದು ಯಾರಿಗಪ್ಪ ಅಂದ್ರೆ ನವೀನ್ ಅವರಿಗೆ. 8 ರನ್ಸ್ ಇಂದ 12ಕ್ಕೆ ತಲುಪ್ತಾ ಇರೋದು ಇಲ್ಲಿ ವಿಶ್ವವಾಣಿ ಟೀಮ್ ಅವರು. ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಇದೆ. ವಿಶ್ವವಾಣಿ ಟೀಮಿಗೆ ವಿನ್ ಆಗಲೇಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ ಇಲ್ಲಿ. ನ್ಯೂ ಬೌಲರ್ ಇಸ್ಮಾಯಿಲ್ ಬರ್ತಾ ಇದ್ದಾಗ ವೆರಿ ಫಸ್ಟ್ ಬಾಲ್ ಸ್ಕ್ವಾಲ್ ಆಗಿ ಕ್ಲಿಯರ್ ಮಾಡಿದ್ರು. ಔಟ್ ಆಫ್ ದಿ ಪಾರ್ಕ್ ಇದು. ರೈಲ್ವೆ ಕಂಪಾಸ್ ಇಂದ ಆಚೆ ಹೋಗುತ್ತೆ ಇದು. ತುಂಬಾನೇ ಆಚೆ ಹೋಗ್ತಾ ಇರುವಂತ ಬಾಲ್ ಬರುತ್ತೆ ಇಲ್ಲಿ. 6 ಅಂತ ಕಾಲ್. ಡಾನ್ಸಿಂಗ್ ಅಂಪೈರ್ ಮುರುಗೇಶ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ. ಒಳಗಪ್ಪ 6 ಅಂತ ಕಾಯ್ತಾ ಇಲ್ಲ. ಅವರು ಕೂಡ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಡಿಸಿಷನ್ ಕೊಡುವಂತ ಅಂಪೈರ್ಸ್ ಇವರು. ದ ಮೋಸ್ಟ್ ಫೇಮಸ್ ಅಂಪೈರ್ ಇನ್ ಕರ್ನಾಟಕ ಹಿಸ್ಟ್ರಿ ಟೆನ್ನಿಸ್ ಕ್ರಿಕೆಟ್ ನಲ್ಲಿ. ವೆರಿ ಫಸ್ಟ್ ಬಾಲ್ ಇಸ್ಮಾಯಿಲ್ ಅವರಿಗೆ 6 ಇಂದ ವೆಲ್ಕಮ್ ಮಾಡ್ತಾ ಇರೋದಲ್ಲಿ ರವೀಂದ್ರ. ಲೆಗ್ ಬೈ ಅಂತ ಕಾಲ್ ಕೊಡ್ತಾ ಇರೋದು ಅಂಪೈರ್ಸ್ ಇಲ್ಲಿ. ರನ್ಸ್ ಬರೋದಿಲ್ಲ. 4ನೇ ಓವರ್ ಚಾಲ್ತಿಯಲ್ಲಿ ಇರೋದು. ಮುಸ್ತಫಾ ಆದ್ಮೇಲೆ ಆದಿಲ್, ಅದಾದ್ಮೇಲೆ ಇರ್ಷಾದ್, ಅದಾದ ನಂತರ ಇಸ್ಮಾಯಿಲ್. ತರ 4 ಜನ ಬೌಲರ್ಗಳು ಬೌಲಿಂಗ್ ಮಾಡ್ತಾ ಇರೋದು ಇಲ್ಲಿ. ಇದು ಕೂಡ ಚೆನ್ನಾಗಿದೆ. ಬಾಡಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಫೀಲ್ಡ್ಸ್ ಚೆನ್ನಾಗಿದ್ರು ಕೂಡ ಥ್ರೋ ಚೆನ್ನಾಗಿ ಬರೋದಿಲ್ಲ. ರಿಸ್ಕಿ ರನ್ ಅನ್ನ ಈಸಿಯಾಗಿ ತಗೊಳ್ತಾರೆ ಇಲ್ಲಿ ರವೀಂದ್ರ ಮತ್ತು ನವೀನ್ ಅವರು.
2 ವಿಕೆಟ್ ಹೋದ ನಂತರ ಬರ್ತಾ ಇರುವಂತ ಒಂದು ಪಾರ್ಟ್ನರ್ಶಿಪ್ 10 ಬಾಲ್ಗೆ 12 ರನ್ ನಿಧಾನವಾಗಿ ಬಿಲ್ಡ್ ಮಾಡ್ತಾ ಇದ್ರು ನವೀನ್ ಅಂಡ್ ರವೀಂದ್ರ. ಬ್ಲಾಕ್ ಹೋಲ್ ಆಗ್ತಾ ಇರೋದು 1 ರನ್ನಿಗೆ ಅವಕಾಶ ಬರುತ್ತೆ ಇಲ್ಲಿ. ಈ 1 ರನ್ನಿಂದ 19ಕ್ಕೆ ತಲುಪ್ತಾ ಇರುವಂಥದ್ದು. ಕೊನೆ 2 ಬಾಲ್ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ವಾಶ್ ಔಟ್ ಮಾಡುವಂತ ಯೋಚನೆ ಮಾಡ್ತಾ ಇದ್ದಾರೆ. ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಆಗಿರ್ಬೋದು, ಡೀಪ್ ಗಲ್ಲಿ ಆಗಿರ್ಬೋದು, ಡೀಪ್ ಥರ್ಮ್ಯಾನ್ ಆಗಿರ್ಬೋದು, ಓಪನ್ ಇದೆ ಅಂತೇಳಿ ಆಚೆ ಕಡೆ ಆಡೋಣ ಅಂತ ಯೋಚನೆ ಮಾಡ್ತಾ ಇರೋದು. ಬಟ್ ಅಷ್ಟು ಈಸಿ ಇರಲ್ಲ, ಅನ್ಕೊಂಡಷ್ಟು ಸುಲಭವಾಗಿ ಬರೋದಿಲ್ಲ ಅಲ್ಲಿ. ಯಾಕಂದ್ರೆ 2 ಮ್ಯಾಚಲ್ಲಿ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಚೆನ್ನಾಗಿರೋದ್ರಿಂದ ವಿಕ್ಟಿ ಬಂದಿರೋದು. ಇದು ಸಪೋರ್ಟ್ ಮಾಡ್ಕೊಳ್ಳೋಣ ಅಂತ ಶಾಟ್. ಇದು ಲಾಸ್ಟ್ ಮಿನಿಟ್ ಅಲ್ಲಿ ಇಲ್ಲಿ ನೋಡ್ಬೇಕಾಗುತ್ತೆ. ಇವಾಗ 6 ಅಂತ ಕಾಲ್ ಕೊಡ್ತಾ ಇರೋದು ಅಂಪೈರ್ಸ್. 6 ಅಂತ ಕಾಲ್ ಕೊಡ್ತಾ ಇದ್ದಾರೆ ಅಂಪೈರ್ಸ್. ಕ್ಯಾರಿ ಆಗಿದ್ರು ಕೂಡ ಇಲ್ಲ ಒಂದ್ ಕಡೆಯಿಂದ ಲೈನ್ ಅನ್ನು ಅಬ್ಸರ್ವ್ ಮಾಡೋದಿಲ್ಲ ಅವರು. ಸೆಕೆಂಡ್ 6 ಓವರ್ ಅಲ್ಲಿ ಬರ್ತಾ ಇರೋದು. ಒಳ್ಳೆ ಕ್ಯಾರಿ ಆಗಿದ್ರು ಕೂಡ ಸೆಕೆಂಡ್ 6 ಬರುತ್ತೆ ಇಲ್ಲಿ. ಈ 6 ಇಂದ 25 ತಲುಪಿರೋದು. 25ಕ್ಕೆ 2 ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇರುವಂತದ್ದು. ಈ ಬೌಲರ್ ಇವಾಗ ರುಮಾನ್ ಬೌಲಿಂಗ್ ಬಂದಿರೋದು. ಫಸ್ಟ್ ಬಾಲ್ ಡಾಟ್ ಬಾಲ್ ಅಂತ ಕಾಲ್ ಕೊಡ್ತಾ ಇದ್ದಾರೆ ಅಂಪೈರ್ಸ್. ಇನ್ನೂ ಕೂಡ 5 ಬಾಲ್ ಇದೆ ಈ ಓವರ್ನಲ್ಲಿ. 25 ಫಾಲೋಸ್ ಆಫ್ 2 ವಿಕೆಟ್ ವಿಶ್ವವಾಣಿ. ಸೂಪರ್ ಶಾಟ್ ಬ್ಯಾಕ್ ಪುಟ್ಟಲ್ಲಿ ಆಡ್ತಾ ಇದ್ದಾರೆ ಡೀಪ್ ಕವರ್ ಪಾಯಿಂಟ್ ಕಡೆಗೆ. ಜಸ್ಟ್ 1 ರನ್ಗೆ ಅವಕಾಶ ಮಾಡಿಕೊಡ್ತಾರೆ ಇಲ್ಲಿ. 2 ವಿಕೆಟ್ ಬೇಗ ಬೀಳ್ತಾ ಇದ್ದಾಗೇನೆ ಶುರು ಮಾಡಿದ್ರು ರವೀಂದ್ರ ಮತ್ತು ನವೀನ್ ಅವರ ಒಂದು ಪಾರ್ಟ್ನರ್ಶಿಪ್ ಆಡ. 15 ಬಾಲಲ್ಲಿ 20 ರನ್ ಪಾರ್ಟ್ನರ್ಶಿಪ್ ಬಂದಿರೋದು. ಕಾಂಟ್ರಿಬ್ಯೂಷನ್ ನೋಡ್ಬೋದು ಯಾವ ತರ ಇದೆ ಅಂತ ಹೇಳಿ. 8 ಬಾಲ್ಗೆ 14. ಇದು ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ಆಚೆ ಹೋಗುತ್ತೆ ಅನ್ಸುತ್ತೆ. ಶರತ್ ಇದ್ದಾರೆ ಅಲ್ಲಿ ಲಾಂಗ್ ಆಫ್ ಏರಿಯಾದಲ್ಲಿ. ಲಾಸ್ಟ್ ಮಿನಿಟ್ ಅಲ್ಲಿ ಬೌಂಡ್ರಿ ಪಕ್ಕದಲ್ಲಿ ಕ್ಯಾಚ್ ಹಿಡಿಯುವಂಥದ್ದು. ರವೀಂದ್ರ ವಾಪಸ್ ಹೋಗ್ಬೇಕಾಗುತ್ತೆ. ಇವಾಗ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಂಗೆ ಒಂದು ಬ್ರೇಕ್ ಥ್ರೂ ತಂದು ಕೊಡ್ತಾ ಇರೋದಿಲ್ಲ ರುಮಾನ್ ಅವರು. ರವೀಂದ್ರ ವಾಕ್ ಮಾಡ್ತಾರೆ ಡಗ್ಔಟ್ ಕಡೆಗೆ. ನೀವು ಬ್ಯಾಟರ್ ಆಗಿ ಬರ್ತಾ ಇರೋದು ಕ್ಯಾಪ್ಟನ್ ಕೃಷ್ಣ ಅವರು. ಕೃಷ್ಣ ನಾಯಕ್ ಬ್ಯಾಟಿಂಗ್ ಬರ್ತಾ ಇರುವಂತದ್ದು. ಸೂಪರ್ ಬೌಲಿಂಗ್ ಲಾಸ್ಟ್ ಮಿನಿಟ್ ದೀಪಕ್ ಶಾ ಕವರ್ಸ್ ಕಡೆಗೆ ಕೃಷ್ಣ ನಾಯಕ್ 1 ರನ್ ತಗೊಳ್ತಾರೆ. 2ನೇ ರನ್ ಪ್ರಯತ್ನ ಇದು. ಅದು ಕೂಡ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಈ 2 ರನ್ಸ್ ಇಂದ ಸ್ಕೋರ್ ಮೂವ್ ಆಗುತ್ತೆ ಕೂಡ. 28ಕ್ಕೆ ತಲುಪ್ತಾ ಇರೋದು. ಸೂಪರ್ ಬೌಲಿಂಗ್ ಇದೆ. ಒಳ್ಳೆ ಲೈನು ಒಳ್ಳೆ ಲೆಂತ್ ಪ್ಲೇ ಮಾಡಕ್ ನೋಡ್ತಾರೆ, ಯೋಚನೆ ಮಾಡ್ತಾರೆ ಬಿಗ್ ಶಾಟ್ ಕ್ಯಾಪ್ಟನ್ ಕೃಷ್ಣ ಅವರು. ಬಟ್ ಅನ್ಕೊಂಡಷ್ಟು ಚೆನ್ನಾಗಿ ಬರೋದಿಲ್ಲ ಇಲ್ಲಿ. ಡಾಟ್ ಬಾಲ್ ಸೇರೋದು ಸ್ಕೋರ್ ಬೋರ್ಡ್ ನಲ್ಲಿ. ಜಸ್ಟ್ ಲೂಸ್ ಬಾಲ್ ಕ್ಯಾಚ್ ಇಂದ ಕಾಲ್ ಇರೋದು. ಅದಿಲ್ ಶಾರ್ಟ್ ಮಿಡ್ ವಿಕೆಟ್ ಇರ್ತಾರೆ. ಈಸಿ ಕ್ಯಾಚ್ ಇದು. ಅದಲ್ಲಿ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾರೆ. 28ಕ್ಕೆ 4 ವಿಕೆಟ್ಸ್ ಎಲ್ಲ ಕಳ್ಕೊಂಡಿರೋ ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ ಇಲ್ಲಿ. ಮತ್ತೆ ರೆಡಿ ಆಗಿದ್ದಾರೆ ಲಾಸ್ಟ್ ಓವರ್ ಅಲ್ಲಿ ಆದಿಲ್ ಬೌಲಿಂಗ್ ದಾಳಿ ಮಾಡೋದಕ್ಕೆ. ಪ್ರತಿಯೊಬ್ಬರು ಕೂಡ ಸೂಪರ್ ಆಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಇವರು ಎಕ್ಸಾಮ್ಗೆ ಕರೆಕ್ಟ್ ಆಗಿ ಪ್ರಿಪರೇಷನ್ ಮಾಡ್ಕೊಂಡು ಬಂದಿರೋದು ಇಲ್ಲಿ. ಲಾಸ್ಟ್ ಓವರ್ ಅಲ್ಲಿ ಆದಿಲ್ ರೆಡಿ ಆಗಿರೋದು ಬೌಲಿಂಗ್ ದಾಳಿಗೆ. ನೀವು ಬ್ಯಾಟರ್ ಬಂದಿರೋದು ಯಾರಪ್ಪ ಅಂದ್ರೆ ಶಶಿ ಅವರು. ಬ್ಲಾಕ್ ಹೋಲ್ ಹಾಕುವಂತ ಒಂದು ಪ್ರಯತ್ನ ಮಾಡಿರೋದು. ಡೈರೆಕ್ಟ್ ಹಿಟ್ ಬರುತ್ತೆ ಇಲ್ಲಿ. ವಿಕೆಟ್ಸ್ ಅನ್ನ ಕಳ್ಕೊಳ್ತಾರೆ ರನ್ಔಟ್ ಇಂದ. ಶಶಿ ಅವರು ವಾಪಸ್ ಹೋಗ್ಬೇಕಾಗುತ್ತೆ. ಮತ್ತೊಂದು ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇರುವಂತದ್ದು ಇಲ್ಲಿ ವಿಶ್ವವಾಣಿ ಟೀಮ್ ಅವರು. ನ್ಯೂ ಬ್ಯಾಟ್ಸ್ಮನ್ ವಿಜಯ್ ಎಂಟ್ರಿ ಆಗ್ತಾ ಇರೋದು. ಲಾಸ್ಟ್ ಓವರ್ 5 ಬಾಲ್ ಬಾಕಿ ಇದೆ. ಆದಿಲ್ ಟು ವಿಜಯ್. ಸೂಪರ್ ಬೌಲಿಂಗ್
ಬ್ಯಾಕ್ಪುಟಲ್ಲಿ ಆಡುವಂಥ ಯೋಚನೆ ಮಾಡ್ತಾ ಇರೋದು ಬರೋಲ್ಲ. ಬಾಡಿ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಆದಿಲ್ ಅವರು. ಕಟ ಕೊಡ್ತಾ ಇದ್ದಾರೆ ಬ್ಯಾಟ್ಸ್ಮನ್ಗಳಿಗೆ. ಕೊನೆ 4 ಬಾಲ್ ಮಾತ್ರ ಫಸ್ಟ್ ಸೆಷನ್ ಅಲ್ಲಿ ಬಾಕಿ ಉಳಿದ. ಲಾಸ್ಟ್ ಓವರ್ 28ರಲ್ಲೇ ಸ್ಥಗಿತ. ಇದು ಕೂಡ ಬ್ಯಾಕ್ಪುಟಲ್ಲಿ ಆಡ್ತೀನಿ ಮೂವ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾಗೆ ಕರೆಕ್ಟ್ ಆಗಿ ಪ್ಯಾಡ್ ಮತ್ತೆ ಬ್ಯಾಟ್ನರ್ ಮಧ್ಯೆ ಬಾಲ್ ಅನ್ನ ಬ್ಲಾಕ್ ಒಳಗೆ ಆಗ್ತಾ ಇರೋದು ಆದಿಲ್ ಅವರು. ಪ್ರತಿ ಬಾಲ್ ಅಲ್ಲೂ ಕೂಡ ಬ್ಯಾಟರ್ ಬೋರ್ಡಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್ ಅಂತ ಬರಿಬೇಕಾಗುತ್ತೆ ಇಲ್ಲಿ. ಇದು ರೇಸಿಂಗ್ ಡೆಲಿವರಿ, ಶಾರ್ಟ್ ರೇಸಿಂಗ್ ಡೆಲಿವರಿ. ಕಾಯ್ತಾ ಇದ್ರು ಬ್ಯಾಕ್ಪುಟ್ ಅಲ್ಲಿ ಅವರು ಅದೇ ಬಾಲ್ ಹಾಕ್ಬೋದು ಅಂತೇಳಿ. ಚೇಂಜ್ ಮಾಡಿರೋ ಅದಿಲ್ಲ, ಬೇಗನೆ ಓವರ್ ಮುಗಿಸುವಂತ ಪ್ರಯತ್ನ. ವೆರಿ ಫಸ್ಟ್ ಬಾಲ್ ವಿಕೆಟ್ ಆದ್ರೆ ಅದಾದ್ಮೇಲೆ ಕಂಟಿನ್ಯೂಸ್ ಡಾಟ್ ಬಂದಿರೋದು. 2 ಬಾಲ್ ಬಾಕಿ ಇದೆ ಅಷ್ಟೇ ಇನ್ನೊಂದು ಫಸ್ಟ್ ಸೆಷನ್ ಮುಗಿಯೋದಕ್ಕೋಸ್ಕರ. 28ಕ್ಕೆ 5 ವಿಕೆಟ್ಸ್ ಅನ್ನ ಕಳ್ಕೊಂಡಿದ್ರು ವಿಶ್ವವಾಣಿ ಟೀಮ್ ಅವರು. ಇದು ಕೂಡ ಅಷ್ಟೇ ಬ್ಲಾಕ್ ಹೋಲ್ ಹಾಕಿರೋದು. ಬರುತ್ತೆ ಇಲ್ಲಿ ಮತ್ತೊಂದು ವಿಕೆಟ್ ರನ್ಔಟ್ ಇಂದ. ಯಾವುದೇ ರನ್ಸ್ ಕೊಡ್ತಾ ಇಲ್ಲ ಲಾಸ್ಟ್ ಓವರ್ ಅಲ್ಲಿ. ಕೊನೆ 1 ಬಾಲ್ ಬಾಕಿ ಇದೆ ಅಷ್ಟೇ ಇನ್ನಿಂಗ್ಸ್ ಮುಗಿಯೋದಕ್ಕೋಸ್ಕರ. 2 ಮ್ಯಾಚ್ ಅನ್ನ ಕಳ್ಕೊಂಡು 3ನೇ ಮ್ಯಾಚ್ ಆಡ್ತಾ ಇರೋದು ಇಲ್ಲಿ. ಆಡಿರೋ 2 ಪಂದ್ಯದಲ್ಲಿ 1 ವಿಕ್ಟರಿ ಆಗಿರುವಂತದ್ದು, ಇನ್ನೊಂದು ಮ್ಯಾಚ್ ಅನ್ನ ಕಳ್ಕೊಂಡಿರುವಂತದ್ದು. 3ನೇ ಮ್ಯಾಚ್ ಆಡ್ತಾ ಇದ್ದಾರೆ. ಬಟ್ ಇದು ಒಂದು ವಿಕ್ಟರಿ ಬೇಕಾಗುತ್ತೆ ಬ್ಯಾಟಿಂಗ್ ಟೀಮಿಗೆ. ಬ್ಲಾಕ್ ಹೋಲ್ ಬೌಲಿಂಗ್ ಮಾಡಿದ್ರೆ ಲಾಸ್ಟ್ ಬಾಲ್ ಅಲ್ಲಿ ಜಸ್ಟ್ 1 ರನ್ನಿಗೆ ಅವಕಾಶ ಬರುತ್ತೆ ಲಾಸ್ಟ್ ಓವರ್ ನಲ್ಲಿ. ಆ 1 ರನ್ನಿಗೆ ಮಾತ್ರ ಅವಕಾಶ ಕೊಡುವುದಿಲ್ಲ. ಕಂಪ್ಲೀಟ್ ಆಗುತ್ತೆ 6 ಓವರ್ 29 ರನ್ ಚೇಸ್ ಮಾಡಬೇಕಾಗುತ್ತೆ. ಇನ್ನಿಂಗ್ಸ್ ಕೂಡ ಬದಲಾವಣೆ ಆಗ್ತಾ ಇದೆ. ಕಾಂಬಾಕ್ಸ್ ಅಲ್ಲಿ ಕೂಡ ಬದಲಾವಣೆ ಆಗುತ್ತೆ. ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ ಎಸ್ ಬೇಗನೆ ಓಪನಿಂಗ್ ಬ್ಯಾಟ್ಸ್ಮನ್ ಬನ್ನಿ ಅಂಡ್ ಫಿಲ್ ಸೆಟ್ ಕೂಡ ಬೇಗ ಮಾಡಿ ಸರ್ ದಯವಿಟ್ಟು. ಇಮಿಡಿಯೇಟ್ಲಿ ನಮ್ಮ ವಿಶ್ವವಾಣಿ ಟೀಮ್ ಅವರು ಸ್ವಲ್ಪ ಸಪೋರ್ಟ್ ಮಾಡಬೇಕಾಗುತ್ತೆ. ನಮಗೆ ಸ್ವಲ್ಪ ಚುರುಕಾಗಿರಬೇಕಾಗುತ್ತೆ. ಕ್ಯಾಪ್ಟನ್ ಕೃಷ್ಣನ ಗಮನಕ್ಕಿದು. ಇಮಿಡಿಯೇಟ್ಲಿ ನಿಮ್ಮ ಟೀಮ್ ಅನ್ನ ಫಿಲ್ ಸೆಟ್ ಮಾಡ್ಕೊಳ್ಳಿ. ಲಾಸ್ಟ್ 5 ಮಿನಿಟ್ಸ್ ಟೈಮ್ ಇರೋದು. 5 to 10 ಮಿನಿಟ್ಸ್ ಅದರೊಳಗೆ ಕ್ಲಿಯರ್ ಮಾಡಿಬಿಡ್ಬೇಕು ನಾವು. ಅಂಪೈರ್ಸ್ಗಳ ಗಮನಕ್ಕೆ ಕೂಡ ಸ್ವಲ್ಪ ನೀವು ಕೂಡ ಚುರುಕಾಗಿರ್ಬೇಕಾಗುತ್ತೆ. ಇಲ್ಲಿ ಕರಿಬೇಕಾಗುತ್ತೆ ಟೀಮನ್ನ. ಸರಿ, ಆದಷ್ಟು ಬೇಗನೆ ಮ್ಯಾಚ್ ಪ್ರೊಸೀಡಿಂಗ್ಸ್ ಅನ್ನು ಮುಂದುವರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಕೃಷ್ಣ ನಾಯಕ್ ಫಾರ್ ಫಸ್ಟ್ ಓವರ್. Mustafa on strike. 29. 30 is the target. 30 ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇರತಕ್ಕಂಥ ವಾರ್ತಾ ಭಾರತಿ. ಫಸ್ಟ್ 2 ಮ್ಯಾಚ್ ಅಲ್ಲಿ ಒಂದು ಬಿಗ್ ವಿಕ್ಟರಿ ಬಂದಂತ ಟೀಮ್. ಸರ್ ಬೇಗನೆ ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ ಪ್ಲೀಸ್. ಇನ್ನು 10 ಮಿನಿಟ್ಸ್ ಅಲ್ಲಿ ನಾವು ಒಂದು ಗ್ರೌಂಡ್ ಅನ್ನು ಬಿಟ್ಕೊಡ್ಬೇಕಾಗಿದೆ. Mustafa Ismail. First ball. Maximum. Mustafa bat ಇಂದ ಮಿಡ್ ವಿಕೆಟ್ ಅಲ್ಲಿ ಮ್ಯಾಕ್ಸಿಮಮ್ ಬರ್ತಾ ಇದೆ. 6 runs ಆಡ್ ಆಗ್ತಾ ಇದೆ ಟೀಮ್ಸ್ ಟೋಟಲ್ ಅಲ್ಲಿ. Second ball of first over. Down the leg side, leg bites ಇರುವಂತ ಸೂಚನೆ ಬರ್ತಾ ಇದೆ. Dot ball. 6 without loss. Day 7 match number 8.
ಸೂಪರ್ ಶಾಟ್, ಇನ್ಸೈಡ್ ಔಟ್ ಶಾಟ್ ಇದು. ಎಕ್ಸ್ಟ್ರಾ ಕವರ್ಸ್ ಕಡೆ ಬಂದಂತ ಬೌಂಡ್ರಿ. 360 ಡಿಗ್ರಿ ಫೈರ್. ಬಾಲ್ ಎಲ್ಲ ಹಾಕಿದ್ರು ಬಿಡಲ್ಲ, ಹುಡ್ಕೊಂಡೋಗಿ ಹೊಡಿತಾರೆ. ಶಾಟ್ ಆಗಿದೆ, ಪುಲ್ ಮಾಡ್ತಾರೆ ಮುಸ್ತಫಾ. ತುಂಬಾ ಎತ್ತರ ಆಗಿದೆ ಇದು. ಫೀಲ್ಡರ್ ಬಾಲೇ ಸಿಗ್ಲಿಲ್ಲ. ಬೌಂಡ್ರಿ ಅಂತ ಕಾಲ್ ಬರುತ್ತೆ. ಹಿಡಿಗ್ ಮಾಡಿ ಮುಸ್ತಫಾ ಇಂದ ಬಂದಂತ ಬೌಂಡ್ರಿ. ಹದಿನಾಲ್ಕು. ಮತ್ತೆ ವೈಡ್ ಕಾಲ್ ಬರ್ತಾ ಇದೆ. ಫಸ್ಟ್ ಓವರ್ ಅಲ್ಲಿ ಬಿಗ್ ಓವರ್ ಆಗ್ತಾ ಇದೆ ಇದು. 15 ರನ್ಸ್. ಸ್ಟಿಲ್ ಲಾಸ್ಟ್ 2 ಬಾಲ್ ರಿಮೈನಿಂಗ್. ಮತ್ತೆ ಕವರ್ಸ್ ಮೇಲೆ ಇಡಿ ಮಾಡಕ್ ಮುಸ್ತಫಾ. ಡೀಪ್ ಕವರ್ಸ್ ಕಡೆ ಬಂದಂತ ಬೌಂಡ್ರಿ. ಬೌಲರ್ ಬೆವರಿಳಿಸ್ತಾ ಇರುವಂತ ಮುಸ್ತಫಾ. 19 runs added into the first over. Still lost ball remaining. 31 ball, 11 runs. Lost ball of first over, clean ball, you miss it. First wicket ಕಳ್ಕೊತಾರೆ ಮುಸ್ತಫಾ. Back to pavilion. Ismail on strike, new batter, non-strike ಅಲ್ಲಿ ಮನೋಜ್. ಶಾರ್ಟ್ ರೈಸ್ ಆಗ್ತಾ ಇದೆ. ಸೆಕೆಂಡ್ ಓವರ್ ಫಸ್ಟ್ ಬಾಲ್. ರವೀಂದ್ರ ಫಾರ್ ಸೆಕೆಂಡ್ ಓವರ್. ಮಿಸ್ ಫೀಲ್ಡ್ ಆಗುತ್ತೆ ಇದು. ಮತ್ತೆ ಬೌಂಡ್ರಿ ಕಲೆಕ್ಟ್ ಮಾಡ್ಕೋತಾರೆ. ಪ್ರೊಟೆಕ್ಷನ್ ಇತ್ತು ಶಾರ್ಟ್ ಥರ್ಡ್ ಮ್ಯಾನ್, ಬಟ್ ತಡೆಯಕ್ಕಾಗಲ್ಲ. ರೇಸಿಂಗ್ ಇನ್ ಟು ದ ಫ್ಯಾನ್ಸ್, another boundary. Just 7 runs in 28 balls. 7 runs. Still lead. ಪವರ್ ಪ್ಲೇ ಅಲ್ಲಿ ಆಲ್ಮೋಸ್ಟ್ ಮ್ಯಾಚ್ ಮುಗಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ವಾರ್ತಾ ಭಾರತಿ. ಶಾರ್ಟ್ ಆಗಿ ಬೀಳ್ತಾ ಇದೆ, ಪುಲ್ ಮಾಡ್ತಾರೆ. ಶಾರ್ಟೆಸ್ಟ್ ಬೌಂಡ್ರಿನ ಕ್ಲಿಯರ್ ಮಾಡ್ತಾರೆ. ಮಿಡ್ ವಿಕೆಟ್ ಕಡೆ ಬಂದಂತ 6 ಇದು. ಜಸ್ಟ್ 1 ರನ್ ಬೇಕಷ್ಟೇ. ಮ್ಯಾಚ್ ಮುಗಿತಾ ಇದೆ ಅಂತ ಗೊತ್ತಾಗಿದ್ ಕೂಡಲೇ ಅಂಪೈರ್ ಕೂಡ ಜೋಶಲ್ಲಿದ್ದಾರೆ. ಕಂಪ್ಲೀಟ್ ಆಗ್ತಾ ಇದೆ 2ನೇ ಓವರಲ್ಲಿ ಮ್ಯಾಚ್ ಅಂತ ಹೇಳ್ಬಿಟ್ಟು ಸ್ಲೋ ಆಗಿದ್ದಂತ ಮುರುಗೇಶ್ ಕೂಡ ಆಕ್ಟಿವ್ ಆಗ್ತಾ ಇದ್ದಾರೆ. ಡಿಫೆನ್ಸ್ ಮಾಡ್ತಾರೆ. ಇದು ಕ್ಲಾಸಿಕ್ ಕ್ರಿಕೆಟ್. ಇದು ಸಿಂಗಲ್ ಇಂದ ಮ್ಯಾಚ್ ಮುಕ್ತಾಯ ಆಗುತ್ತೆ. ಜಸ್ಟ್ 1.4 ಓವರ್ಸ್ ಅಲ್ಲೇ ಮ್ಯಾಚ್ ಅನ್ನು ಮುಗಿಸ್ತಾರೆ. 3 ಮ್ಯಾಚ್ ಅಲ್ಲಿ 3 ವಿಕ್ಟರಿ ಬರ್ತಾ ಇದೆ ವಾರ್ತಾ ಭಾರತಿ ಟೀಮ್ಗೆ. ಕಂಪ್ಲೀಟ್ ಆಗಿರುವಂತ ಮ್ಯಾಚಿನ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನು ಬಂದು ಕಲೆಕ್ಟ್ ಮಾಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಇದು ಮ್ಯಾಚ್ ಅಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನ ಕೊಟ್ಟಂತ ವಾರ್ತಾ ಭಾರತಿ ಟೀಮಿನ ಟ್ರಂಪ್ ಕಾರ್ಡ್ ಪ್ಲೇಯರ್ ಈ ಒಂದು ಅವಾರ್ಡ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು. ಮ್ಯಾಚ್ ಕಂಪ್ಲೀಟ್ ಆಗ್ತಾ ಇದೆ.
ಮ್ಯಾನ್ ಆಫ್ ದ ಮ್ಯಾಚ್ ಘೋಷಣೆ ಮಾಡುವಂತ ಸಮಯ. ಇನ್ನು ಕೂಡ ನಮ್ಮ ಸ್ಕೋರರ್ ತಿಳಿಸ್ತಾ ಇದ್ದಾರೆ ಯಾರು ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿದ್ದಾರೆ ಅಂತ. ಅವ್ರ ಜೊತೆ ನಾವು ಕೂಡ ಕಾತುರದಿಂದ ಕಾಯ್ತಾ ಇದ್ದೀವಿ. नहीं था, एक डोला से मोच दिखाता हूँ. Six ball, 18 runs, 3 boundaries, 1 maximum and 1 wicket. Complete all-round performance ಅಂತ ವಾರ್ತಾ ಭಾರತಿ ತಂಡದ ಮುಸ್ತಫಾ ಅವರು ಬಂದು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ, ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್ 24 ತಂಡಗಳ ಮೀಡಿಯಾ ಸಮಾಗಮ 7ನೇ ದಿನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗ್ತಾ ಇದೆ. ಒಂದು ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಆಯೋಜನೆ ಮಾಡಿದಂತ ಒಂದು ಮಹತ್ವದ ಕ್ರಿಕೆಟ್ ಪಂದ್ಯಾಕೂಟ 7 ದಿನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗ್ತಾ ಇದೆ. ನಾಳೆ ಅಂತಿಮ ದಿನ ಫೈನಲ್ ದಿನ ನಡೆಯುತ್ತೆ. ಕೆಲವೊಂದು ಪಂದ್ಯ ಬಾಕಿ ಇದೆ. ಅದ್ಯಾವ 2 ತಂಡಗಳು ಸೂಪರ್ 8 ಎಂಟ್ರಿಯನ್ನು ಪಡ್ಕೊಳ್ತಾರೆ ಅಂತ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ. ಮತ್ತೆ ನಾಳೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಂಟಿಲ್ ದೆನ್ ಸ್ಟಿಲ್ ಸ್ಟೇ ಟ್ಯೂನ್. ಸಿ ಯು. ಟಾಟಾ.